ಸಸ್ಪೆನ್ಷನ್ ನೋಡ್ತಿರ್ಬೋದು. ಸೊ ನಮ್ಮದು ಫ್ರಂಟ್ ಆ್ಯಂಡ್ ಬ್ಯಾಕು 4 ಪಾಯಿಂಟ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ. ನೋಡ್ಬೋದು ನೀವು, ಇದು ಚಾಲೆಂಜರ್ S110 ಅಂತ. ಸೊ ಇನ್ಕ್ಲೂಡಿಂಗ್ ಅದು ನಿಮಗೆ 85 to 90 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ಹಲೋ ಪಾರ್ಟ್ನರ್ಸ್, ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಪಾರ್ಟ್ನರ್ಸ್, ನಾನಿವತ್ತು ಬೆಂಗಳೂರಲ್ಲಿ BNC ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿಗೆ ಬಂದೀನಿ. ಪಾರ್ಟ್ನರ್ಸ್, ಈ ಕಂಪ್ನಿಲಿ ಮೇಜರ್ ಆಗಿ EV ಮೋಟರ್ ಸೈಕಲ್ನ ಸೇಲ್ಸ್ ಮಾಡ್ತಾರೆ. ಪಾರ್ಟ್ನರ್ಸ್, ಈ ಮೋಟರ್ ಸೈಕಲ್ ಬಂದು ನಿಮಗೆ ಯೂಸರ್ ಫ್ರೆಂಡ್ಲಿ ಆಗಿದೆ, ಜೊತೆಗೆ ನಿಮಗೆ ಸೆಕ್ಯೂರ್ ಕೂಡ ಆಗಿದೆ. ಬನ್ನಿ ಪಾರ್ಟ್ನರ್ಸ್, ಈ ಮೋಟರ್ ಸೈಕಲ್ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಈ ಕಂಪ್ನಿಯ ಸೇಲ್ಸ್ ಮ್ಯಾನೇಜರ್ ಆದಂಥ ಸತೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡಿಕೊಂಡು ಈ ಮೋಟರ್ ಸೈಕಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಸತೀಶ್ ಸರ್, ನಮಸ್ತೆ. ಸರ್ ನಮಸ್ತೆ. ಸರ್, ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ಸ್ವಾಗತ ಸರ್. ಸರ್ ವೆಲ್ಕಮ್ ಟು BNC ಸರ್. ಓಕೆ, ಹಾಂ ಸತೀಶ್ ಸರ್, ಏನಿದು BNC ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ಸರ್, ಏನು ಮಾಡುತ್ತೆ? ನಮ್ಮ ಪಾರ್ಟ್ನರ್ ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡಿ ಸರ್. ಸರ್, BNC ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ EV ಮೋಟರ್ ಸೈಕಲ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ EV ಮೋಟರ್ ಸೈಕಲ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಕೊಯಮತ್ತೂರ್, ಲೊಕೇಟೆಡ್ ಇನ್ ಕೊಯಮತ್ತೂರ್. ಓಕೆ. ಸೊ ನಮ್ದು EV ಬಂದು ಆಲ್ಮೋಸ್ಟ್ ಬೇಕಾದ್ರೆ ನೀವು ಕಂಪೇರ್ ಮಾಡ್ಬೋದು. ಕಂಪ್ಯಾರಿಟಿವ್ಲಿ ಬೇರೆ EVಗೆ ನೀವು ಕಂಪೇರ್ ಮಾಡ್ತೀರಾ ಅಂದ್ರೆ ನಮ್ದು ಪ್ಯೂರ್ ಅಂಡ್ ಪ್ಯೂರ್ಲಿ ಮೇಡ್ ಇನ್ ಇಂಡಿಯನ್ ಪ್ರಾಡಕ್ಟ್ ಆಗಿದೆ. ಮ್ಯಾನುಫ್ಯಾಕ್ಚರ್ ನಮ್ದು ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ಅದು ಏನು ದೂರ ಇಲ್ಲ, ಕೊಯಮತ್ತೂರಿಂದ ಆಲ್ಮೋಸ್ಟ್ ಮ್ಯಾನುಫ್ಯಾಕ್ಚರ್ ಎಲ್ಲ ಸ್ಟಾರ್ಟ್ ಆಗಿರೋದು. ಸೊ ಆಲ್ಮೋಸ್ಟ್ ಪ್ಲಾಂಟ್ ನಮ್ದು 4-5 years ಇಂದಾನು ಇದೆ. ಓಕೆ. ನಿಮ್ದು ನೋಡ್ಬೋದು ಬಿಲ್ಡ್ ಕ್ವಾಲಿಟಿ ಬಂದು ನಮ್ದು ಪ್ಯೂರ್ಲಿ ರಗಡ್ ಆಗಿದೆ ಬಿಲ್ಡ್ ಕ್ವಾಲಿಟಿ. ಓಕೆ. ಸೊ ನೀವು ನೋಡ್ಬೋದು ಕ್ರಾಶ್ ಗಾರ್ಡ್ ಎಲ್ಲ ಔಟ್ಸೈಡ್, ಚಾಸಿಸ್ ಬಂದು ಔಟ್ಸೈಡ್ ಇದೆ, ಬಾಡಿ ಬಂದು ಇನ್ಸೈಡ್ ಇದೆ. ಸೊ ನೀವು ನೋಡ್ಬೋದು. ಸರಿ ಸರ್, ಹಂಗಾರೆ ಒಂದ್ಸಲ ಒಂದು ಕೆಲಸ ಮಾಡೋಣ, ನಿಂತ್ಕೊಂಡ್ ಮಾತಾಡೋದಕ್ಕೆ ನಾನು ಗಾಡಿ ನೋಡ್ಕೊಂಡು. ಓಕೆ ಸರ್, ಗಾಡಿ ನೋಡೋಣ ಮಾತಾಡೋಣ, ಬನ್ನಿ ಸರ್. ಬನ್ನಿ ಪಟ್ಟಸ್, ಗಾಡಿ ನೋಡ್ಕೊಂಡ್ ಬರೋಣ. ಸರ್ ನೋಡ್ಬೋದು ನೀವು, ಇದು ಚಾಲೆಂಜರ್ S110 ಅಂತ. ಸೊ ನಮ್ಮಲ್ಲಿ 2 ವೇರಿಯಂಟ್ ಇದೆ. ಸೊ ಇದು ಚಾಲೆಂಜರ್ S110 ಅಂತ. ಇನ್ನೊಂದು ವೇರಿಯಂಟ್ ಬಂದು ಚಾಲೆಂಜರ್ S125 ಅಂತ ಬರುತ್ತೆ. ಸೊ ನೀವು ನೋಡ್ತಿರ್ಬೋದು, ಫ್ರಂಟು ಅಬ್ಸರ್ವ್ ಮಾಡ್ಬೋದು ನೀವು, 14 ಇಂಚ್ ವೀಲ್ ಅಲೈ ಬರುತ್ತೆ ನಿಮಗೆ. ಸೊ ಆಲ್ಮೋಸ್ಟ್ ನಿಮಗೆ ಎಲ್ಲ ಇದರಲ್ಲೂ EV ಅಲ್ಲೂ ನಿಮಗೆ 12 ಇಂಚ್ ವೀಲ್ ಕೊಡ್ತಾರೆ. ಸೊ ನಮ್ಮಲ್ಲಿ 14 ಇಂಚ್ ವೀಲ್ ಬೇಸ್ ಬರುತ್ತೆ ನಿಮಗೆ ವಿತ್ ಮ್ಯಾಗ್ ವೀಲು. ಮತ್ತೆ ನೀವು ಅಬ್ಸರ್ವ್ ಮಾಡ್ಬೋದು, ಶಾಕ್ ಅಬ್ಸರ್ವ್ ಮಾಡ್ಬೋದು ನೀವು. ನಮ್ದು ಫ್ರಂಟ್ ಅಂಡ್ ಬ್ಯಾಕು ಎರಡೂ ಮೋನೋ ಸಸ್ಪೆನ್ಷನ್ ಇದೆ, 4 ಪಾಯಿಂಟ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇದೆ. ಸೊ ನೀವು ನೋಡ್ತಿರ್ಬೋದು. ಮತ್ತೆ ಸರ್ ಇವಾಗ ಚಾಸಿಸ್ ನೋಡ್ಬೋದು. ಸೊ ಇದು ಎಕ್ಸೋಸ್ಕೆಲಿಟನ್ ಡ್ಯುಯಲ್ ಕಾರ್ಡಿಯಲ್ ಚಾಸಿಸ್ ಬರುತ್ತೆ ನಿಮ್ಗೆ ಇದು. ಸೊ ಚಾಸಿಸ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಯಾರು ಈ ತರ ಇದುವರೆಗೂ ಬಾಡಿ ಇನ್ಸೈಡ್ ಚಾಸಿಸ್ ಔಟ್ಸೈಡ್ ಯಾರು ಬಿಟ್ಟಿದ್ದಿಲ್ಲ. ಸೊ ನಮ್ದಿದಲ್ಲಿ ಒಂದು ಯೂನಿಕ್ ಫೀಚರ್ಸ್ ಅಲ್ಲಿ ಚಾಸಿಸ್ನ ಔಟ್ಸೈಡ್ ಮಾಡಿ ಬಿಟ್ಟಿದ್ದೀವಿ. ಸೊ ಇನ್ ಕೇಸ್ ಇದರಿಂದ ನಿಮಗೆ ಏನ್ ಫೀಚರ್ಸ್ ಅಂದ್ರೆ ಏನು ಹೆಲ್ಪ್ ಆಗುತ್ತೆ ಅಂದ್ರೆ, ಇನ್ ಕೇಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಜಾಸ್ತಿ ಏನಾದರೂ ಎಲೆಕ್ಟ್ರಿಕ್ ಕಾಂಪೋನೆಂಟ್ಸ್ ಇರೋದ್ರಿಂದ, ಸೊ ಇನ್ ಕೇಸ್ ಏನಾದರೂ ಆಕ್ಸಿಡೆಂಟ್ ಆಗಿ ಇಲ್ಲ ಏನಾದರೂ ಆಯ್ತು ಅಂದ್ರೂ ಸಪೋಸ್ ನಿಮಗೆ ಕಾಂಪೋನೆಂಟ್ಸ್ ಡ್ಯಾಮೇಜ್ ಆಗೋ ಇದು ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಅದರಿಂದ ಇದೊಂದು ಬೆಸ್ಟ್ ಇದೆ. ಸೊ ನೀವು ನೋಡ್ತಿರ್ಬೋದು ಶಾಕ್ ಅಬ್ಸರ್ವ್ ಎಲ್ಲ. ಶಾಕ್ ಅಬ್ಸರ್ವ್ ಬಂದು ನಿಮಗೆ 4 ಪಾಯಿಂಟ್ ಅಡ್ಜಸ್ಟಬಲ್ ಶಾಕ್ ಅಬ್ಸರ್ವ್ ಬರುತ್ತೆ ವಿತ್ ಮೋನೋ ಸಸ್ಪೆನ್ಷನ್ ಬರುತ್ತೆ. ಮತ್ತೆ ನಿಮಗೆ ಫ್ರಂಟು ಲೀಡಿಂಗ್ ಆನ್ ಲಿಂಕ್ ಆಂಟಿ ಡೈವಿಂಗ್ ಸಸ್ಪೆನ್ಷನ್ ಬರುತ್ತೆ ನಿಮಗೆ. ಸೊ ಇದು ಯೂನಿಕ್ ಫೀಚರ್ಸ್ ಏನು ಅಂದ್ರೆ, ನೀವು ಸಡನ್ಲಿ ಎಷ್ಟೇ ಫೋರ್ಸಬಲಿ ಬಂದು ಬ್ರೇಕ್ ಆಗ್ತೀರಾ ಅಂದ್ರೂ, ಬ್ರೇಕ್ ಅಪ್ಲೈ ಮಾಡಿದ್ರು ಮುಂದೆ ಬೀಳೋ ಚಾನ್ಸಸ್ ಇರೋದಿಲ್ಲ ನಿಮಗೆ, ಮುಂದೆ ಬೀಳೋ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಅದರಿಂದ ಒಂದು ಯೂನಿಕ್ ಫೀಚರ್ಸ್ ಇದೆ ಇದರಲ್ಲಿ ಇನ್ನೊಂದು. ಸೊ ನೀವು ನೋಡ್ಬೋದು ಸರ್, EV ಅಂದ್ರೆ ಮೇನ್ ಬ್ಯಾಟ್ರಿನೇ ಬೇಕಾಗುತ್ತೆ. ಸೊ ಆ ಬ್ಯಾಟ್ರಿ ಹೇಗಿರುತ್ತೆ ಅಂತ ನಾನು ನೋಡೋಣ ಬನ್ನಿ ಸರ್ ಇವಾಗ ನಿಮಗೆ. ಸೊ ಇದು ನೋಡ್ಬೋದು ಇಟೋಲ್ ಅಂತ ಇದು. ಸೊ ನಮ್ದು ಓನ್ ಮ್ಯಾನುಫ್ಯಾಕ್ಚರ್ ಬ್ಯಾಟರೀಸ್ ಇದು. ಸೊ ಇದು ಇನ್ನೊಂದು ಏನು ಫೀಚರ್ಸ್ ಅಂದ್ರೆ ನಿಮಗೆ ರಿಮೂವಬಲ್ ಇರುತ್ತೆ ಬ್ಯಾಟ್ರಿ ಇದು. ಸೊ ನೀವು ರಿಮೂವ್ ಮಾಡಿ ಕೂಡ ಚಾರ್ಜ್ ಮಾಡ್ಬೋದು, ಗಾಡಿಯಲ್ಲಿ ಕೂಡ ಚಾರ್ಜ್ ಮಾಡ್ಬೋದು, 2 ಆಪ್ಷನ್ ಇದೆ. ಸೊ ನೋಡ್ಬೋದು ಇದು. ಸೊ ಇದ್ರಲ್ಲಿ ನಮ್ದು ಮೈನ್ ಫೀಚರ್ಸ್ ಏನು ಅಂದ್ರೆ, ಎಲ್ಲ ಬ್ಯಾಟ್ರೀಸ್ ಆಲ್ಮೋಸ್ಟ್ ಲಿಥಿಯಂ ಅಯಾನ್ ಇದೆ ಇವಾಗ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಸ್ ಅಲ್ಲಿ ಇರೋದು. ಸೊ ನಮ್ದು ಲಿಥಿಯಂ ಫೆರೋಫಾಸ್ಫೇಟ್ ಇದೆ. ಸೊ ಫುಲ್ಲಿ ಅಪ್ಡೇಟೆಡ್ ಬ್ಯಾಟ್ರಿ ಇದೆ. IP6080 ವಾಟರ್ ಪ್ರೂಫಿಂಗ್ ರೇಟಿಂಗ್ ಇದೆ ನಮ್ದು. ಮತ್ತೆ ಸ್ಮೋಕ್ ಪ್ರೂಫಿಂಗ್ ಇದೆ ನಮ್ಮ ಬ್ಯಾಟ್ರಿಯಲ್ಲಿ. 5 years ಬ್ಯಾಟ್ರಿ ವಾರಂಟಿ ಇದೆ. ಮತ್ತೆ 60,000 ಕಿಲೋಮೀಟರ್ಸ್. ಸೊ ಎರಡಲ್ಲಿ ಯಾವ್ದು ಫಸ್ಟ್ ಬರುತ್ತೆ ನಿಮಗೆ, ಯಾವ್ದನ್ನ ಕ್ಲೈಮ್ ಮಾಡ್ಕೊಬಹುದು ನೀವು. ಸೊ ಇದರಲ್ಲಿ ಇನ್ನೊಂದು ಮೈನ್ ಫೀಚರ್ ಏನು ಅಂದ್ರೆ, ಬ್ಯಾಟ್ರಿಯಲ್ಲಿ IoT ಇರುತ್ತೆ ನಿಮಗೆ. ಸೊ ಇಂಟರ್ನೆಟ್ ಆಪರೇಟಿಂಗ್ ಟೆಕ್ನಾಲಜಿ ಅಂತ ಇರುತ್ತೆ. ಸೊ ಅದರಿಂದ ನಿಮಗೆ ಬ್ಯಾಟ್ರಿ ಏನೇ ಇದು ಎಲ್ಲೇ ಇದ್ರೂ ನಿಮ್ದು ಟ್ರ್ಯಾಕ್ ಮಾಡಬಹುದಾಗುತ್ತೆ. ನಿಮ್ಮ ಮೈನ್ ಡೇಟಾ ಎಲ್ಲ ನಮ್ಮ ಬ್ಯಾಟ್ರಿಯಲ್ಲಿ ಕನೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ.
ಇನ್ಕ್ಲೂಡಿಂಗ್ ಅದು ನಿಮಗೆ 85 to 90 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ಸೊ 0 to 100 ನಿಮಗೆ 3.5 ಇಂದ 4 hours ಫುಲ್ ಆಗುತ್ತೆ ಸರ್ ನಿಮಗೆ. ಸೊ ಇನ್ನೊಂದು ನೋಡ್ಬೋದು ನೀವು, ನಮ್ಮದು 30 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ನಿಮಗೆ. ಇನ್ನು ಹೆಲ್ಮೆಟ್ ಆರಾಮಾಗಿ ಒಂದು 2 ಹೆಲ್ಮೆಟ್ನ ಹಿಡ್ಕೊಬೋದಾಗುತ್ತೆ ನೀವು. ಸೊ ಮತ್ತು ಇನ್ನೊಂದು ಮೈನ್ಲಿ ಚಾರ್ಜಿಂಗ್ ಪಾಯಿಂಟಿಗೆ ಬರ್ತೀರಾ ಅಂದರೆ ನಮ್ಮದು ಮೈನ್ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ ನಿಮಗೆ. 15 amps ಮೇನ್ ಪಿನ್ ಬರುತ್ತೆ, ಶಾಕೆಟ್ ಬರುತ್ತೆ, 3 meters ವೈರ್ ಬರುತ್ತೆ. ಸೊ ನಮ್ಮ ಚಾರ್ಜರಲ್ಲಿ ಚಾರ್ಜ್ ಮಾಡ್ಕೊಬೋದಾಗುತ್ತೆ ನೀವು. ಸೊ ನಮ್ಮದು 14 inch ವೀಲ್ ಬರೋದ್ರಿಂದ ಸೊ ನಿಮಗೆ ಇಲ್ಲಿ ವಿ ಶೇಪ್ ಇದ್ದಲ್ಲಿ ನಿಮಗೆ ಒಂದು ಮೌಂಟ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಮುಂದೆ ಏನಾದರೂ ಸ್ಪೇಸ್ ಇಲ್ಲ ಅನ್ಕೊಬೋದು, ಬಟ್ ಇದರಲ್ಲಿ ಅಡಿಷ್ನಲಿ ಸೊ ರೇಷ್ನಲ್ಲಿ ಎಕ್ಸ್ಟ್ರಾ ನೀವು ತೊಗೊತೀರಾ ಅಂದರೆ ಈ ಸ್ಪೇಸಲ್ಲಿ ನೀವು ಮುಂದೆ ಇಟ್ಕೊಂಡು 25 ಲೀಟರ್ ವಾಟರ್ ಬಾಟಲ್ ಇಲ್ಲ ಗ್ಯಾಸ್ ಸಿಲಿಂಡರು ಏನಾದರೂ ಇಟ್ಕೊಬೋದು. ಮತ್ತು ಇದು ನಮಗೆ ಈ ಕ್ಯಾರಿಯರ್ ನಮಗೆ ಸ್ವಿಗ್ಗಿ, ಝೊಮ್ಯಾಟೊ ನಮ್ಮ ಡೆಲಿವರಿ ಪಾರ್ಟ್ನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ಸೊ ನೀವು ನೋಡ್ಬೋದು, ಇದು ನಿಮಗೆ 220 mm ವೆಂಟಿಲೇಟೆಡ್ ಡಿಸ್ಕ್ ಬ್ರೇಕ್ ಬರುತ್ತೆ. ಸೊ ಎರಡೂ ನಿಮಗೆ ಆಲ್ಮೋಸ್ಟ್ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇದೆ ನಿಮಗೆ. ಸೊ ಫ್ರಂಟ್ ಅಪ್ಲೈ ಮಾಡಿದ್ರೆ 30% ಬ್ಯಾಕ್ ಬ್ರೇಕ್ ಅಪ್ಲೈ ಆಗುತ್ತೆ. ಸೊ ನಿಮಗೆ ವೆಂಟಿಲೇಟೆಡ್ ಡಿಸ್ಕ್ ಬ್ರೇಕ್ ಇರೋದ್ರಿಂದ ಸ್ಟ್ರಾಂಗ್ ಆಗಿ ನಿಮಗೆ ಬ್ರೇಕ್ ಬೈಕ್ ಸಿಗುತ್ತೆ ಸರ್ ನಿಮಗೆ. ಸೊ ನೋಡಿ ಸರ್, ಇವಾಗ ರೈಡಿಂಗ್ ನಾನು ಹೋಗ್ತೀನಿ, ಹೇಗಿರುತ್ತೆ ನೀವು ಒಂದು ಸ್ವಲ್ಪ ನೋಡಿ ಹೇಗೆ ಅಂತ ಏನಿರುತ್ತಾ ಅಂತ. ಒಂದು ಬ್ರೇಕಿಂಗ್ ಸೆನ್ಸಾರ್ ಇರುತ್ತೆ, ಮತ್ತು ಸ್ಟ್ಯಾಂಡಲ್ಲಿ ನಿಮಗೆ IoT ಸೆನ್ಸಾರ್ ಇರುತ್ತೆ. ಸೊ ಈ ಸೆನ್ಸಾರಿಂದ ನಿಮಗೆ ಆಲ್ಮೋಸ್ಟು ಗಾಡಿ ಮೂವ್ ಆಗೋದಿಲ್ಲ. ಸ್ಟ್ಯಾಂಡ್ ಇತ್ತು ಅಂದರೆ ಸೈಡ್ ಸೆನ್ಸಾರ್ ಇರೋದಿಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಸೊ ಇನ್ನೊಂದು ಇದರಲ್ಲಿ ನಿಮಗೆ ಮೋಸ್ಟ್ಗಳೆಲ್ಲ ಬರುತ್ತೆ. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಒಂದು ರೈಡ್ ಹೋಗ್ಬಿಟ್ಟು ಬರೋಣ. ಸರ್ ಈಗ ನೋಡ್ಕೊಳ್ಳಿ ಹಾಗೆ ಬ್ರೇಕ್ ಬೈಟ್ಸ್ ಎಲ್ಲ ಹೇಗಿರುತ್ತೆ ಅಂತ. ಸೊ ಇವಾಗ ಗೊತ್ತಾಗುತ್ತೆ ನೋಡಿ ನಿಮಗೆ ಲೀಡಿಂಗ್ ಆರ್ಮ್ ಸಸ್ಪೆನ್ಷನ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ. ಪಾರ್ಟ್ನರ್ಸ್ ಬನ್ನಿ, ಗಾಡಿಯಲ್ಲಿ ಟೆಸ್ಟ್ ಹೋಗಿ ಗಾಡಿ ಹೇಗಿದೆ ಅಂತ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ನೋಡ್ಕೊಂಬರೋಣ ಬನ್ನಿ. ಗಾಡಿ ತುಂಬಾ ಚೆನ್ನಾಗಿದೆ, ಸಸ್ಪೆನ್ಷನ್ ತುಂಬಾ ಸೂಪರ್ ಆಗಿದೆ. ಜೊತೆಗೆ ನೀವು ಬೈಕಲ್ಲಿ ಹೆಂಗ್ ಮಜಾ ಮಾಡ್ತೀರ ಹಂಗೆ ಮಜಾ ಮಾಡ್ಬೋದು. ಇದರಲ್ಲೂ ಕೂಡ ನಿಮ್ಗೆ ಹೆಂಗ್ ಬೇಕಾದ್ರೂ ಮಲಗಿಸ್ಕೊಂಡು ಎತ್ಕೊಂಡೆಲ್ಲ ಹೋಗ್ಬೋದು, ತುಂಬಾ ಚೆನ್ನಾಗಿದೆ. ನೀವು ಬನ್ನಿ, ಜಯನಗರ ಶೋರೂಮ್ ಇದೆ ಇವ್ರದ್ದು, ಟೆಸ್ಟ್ ಡ್ರೈವ್ ಟ್ರೈ ಮಾಡಿ, ನಿಮ್ಗೆ ಹೆಚ್ಚಿನ ಮಾಹಿತಿ ಪಡ್ಕೋಬಹುದು. ಸತೀಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು BNC ಮೋಟಾರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಚಾಲೆಂಜರ್ S110 ಕಂಪನಿ ಬೈಕ್ ಬಗ್ಗೆ ತೋರಿಸ್ಕೊಟ್ಟಿದ್ದೀರಾ. ಸೊ ನೀವೇನಾದ್ರು ನಮ್ಮ ಪಾರ್ಟ್ನರ್ಸ್ ಹೇಳಬೇಕು ಅಂದ್ರೆ ಕ್ಯಾಮ್ರಾ ಇಸ್ ಯೋರ್ಸ್. ಸೊ ಎಲ್ಲರೂ ಇದು BNC ಅನ್ನೋದು ಹೊಸ ಕಂಪನಿ ಓಪನ್ ಆಗಿದೆ. ಸೊ ನಮ್ಮ ಜಯನಗರಲ್ಲಿ ಹೊಸದಾಗಿ ಓಪನ್ ಆಗಿದೆ, ಹೊಸದಾಗಿ ಲಾಂಚ್ ಆಗಿದೆ ಇನ್ನೊಂದು EV ವೆಹಿಕಲ್. ಸೊ ಬನ್ನಿ, ನೀವು ಟೆಸ್ಟ್ ಡ್ರೈವ್ ಮಾಡಿ, ಫೀಲ್ ಮಾಡಿ, ಗಾಡಿ ಹೇಗಿರೋದು ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತೆ ನಮ್ಮದು ಆಲ್ ಓವರ್ ಕರ್ನಾಟಕ ಡೀಲರ್ಶಿಪ್ ಕೂಡ ಇದೆ. ಸೊ ಬನ್ನಿ, ವಿಸಿಟ್ ಮಾಡಿ. ಸ್ಕ್ರೀನ್ ಮೇಲೆ ನಮ್ಮ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ಅಡ್ರೆಸ್ ನಿಮಗೆ ಕೆಳಗಡೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತೀಯಲ್ಲ, ನಂಬರ್ ಕಾಲ್ ಮಾಡಿ. BNC ಮೋಟಾರ್ ಪ್ರೈವೇಟ್ ಲಿಮಿಟೆಡ್ ಆಲ್ ಓವರ್ ಕರ್ನಾಟಕ ನಿಮಗೆ ಡೀಲರ್ಶಿಪ್ ಕೂಡ ಕೊಡ್ತೀವಿ, ಜೊತೆಗೆ ಸಬ್ ಡೀಲರ್ಶಿಪ್ ಕೂಡ ಕೊಡ್ತೇವೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೆಳಗಡೆ ಕೊಡ್ತಿರೋ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಪಡ್ಕೊಬಹುದು. ಜೊತೆಗೆ ನೀವು ಈ ಲೊಕೇಶನ್ ಬಂದ್ರೆ ಅದರ ಟೆಸ್ಟ್ ಡ್ರೈವ್ ವೆಹಿಕಲ್ಸ್ ಇರ್ತಾರೆ, ವೆಹಿಕಲ್ ಟೆಸ್ಟ್ ಡ್ರೈವ್ ಮಾಡಿ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗಲ್ಲ ಅಂತ ನೀವೇ ಆಮೇಲೆ ರಿಸಲ್ಟ್ಸ್ ಕೊಡ್ತೀರಾ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕರ್ಕೊಂಡ್ ಬರ್ತೀರಾ ಅಂತ ಅನ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೊ ಮಚ್.